ಕುಂಭಮೇಳಕ್ಕೆ ಹೋಗೋರಿಗೆ ಕೆಲವೊಂದು ಟಿಪ್ಸ್. ಕುಂಭಮೇಳದಲ್ಲಿ ಹೋದವರು ತುಂಬ ಜನ ಕಳೆದು ಹೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸಣ್ಣ ಗ್ರೂಪಲ್ಲಿ ಹೋಗಿ, ಅಂದರೆ 2, 4 ಈ ಥರ ಜನ ಹೋಗಿ. ಅದೇ ನೀವೆಲ್ಲ ದೊಡ್ಡ ಗ್ರೂಪಲ್ಲಿ ಹೋಗೋದಿದ್ರೆ, ಅಂದರೆ ಈಗ ನಾವು ಹೋಗಬೇಕಾದ್ರೆ 12 ಜನ ಹೋಗಿದ್ವಿ. ಆವಾಗ ಇಬ್ಬಿಬ್ಬರು ಪಾರ್ಟ್ನರ್ ಥರ ಮಾಡಿಕೊಂಡು ಒಬ್ರ ಹಿಂದೆ ಒಬ್ರು ಹೋಗ್ತಾ ಇದ್ವಿ. ಹಾಗೆ ಕಾನ್ಷಿಯಸ್ ಆಗಿರಿ, 5 ನಿಮಿಷಕ್ಕೂ ಚೆಕ್ ಮಾಡ್ತಾಯಿರಿ ನಿಮ್ಮವರೆಲ್ಲ ಇದ್ದಾರೋ ಇಲ್ವೋ ಅಂಥೇಳಿ. ನಮ್ಮ ಗ್ರೂಪಲ್ಲಿ ನಾನು ಹೀಗೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಯಿತು ದಟ್ ಒಬ್ಬರು ಕಳೆದೇ ಹೋಗಿದ್ದಾರೆ ಅಂತ. ನಮ್ಮ ಪುಣ್ಯಕ್ಕೆ ಅವರು ಅದೇ ಪ್ಲೇಸಲ್ಲಿ ನಿಂತಿರೋದ್ರಿಂದ ನಾವು ವಾಪಸ್ ಹೋಗಿ ಕರ್ಕೊಂಡು ಬರೋಕ್ಕಾಯ್ತು ನಮ್ಮ ಗ್ರೂಪಲ್ಲಿ. ಎರಡನೇದಾಗಿ, ಶ್ವಾಸಕೋಶದ ಪ್ರಾಬ್ಲಮ್ ಯಾರಿಗಾದರೂ ಇದ್ದರೆ ಅಂಥವರು ಕುಂಭಮೇಳಕ್ಕೆ ಹೋಗದೇ ಇರೋದು ಒಳ್ಳೆಯದು. ಯಾಕಂದರೆ ಬಹಳಷ್ಟು ಧೂಳು ಎಲ್ಲ ಕಡೆ ಇದೆ. ಮೂರನೇದಾಗಿ, ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಲ್ಲಿ ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ನಾವು ಹೋದಾಗ ಅಲ್ಲಿ ಎಲ್ಲೂ ಊಟದ ವ್ಯವಸ್ಥೆ ನಾವು ಕಂಡು ಬಂದಿಲ್ಲ. ಮೇ ಬಿ ಬೇರೆ ಸೆಕ್ಟರಲ್ಲಿ ಇರ್ಬೋದೋ ಏನೋ, ಆದರೆ ನಮಗೆ ಸಿಗಲಿಲ್ಲ. ಆದ್ದರಿಂದ ಡ್ರೈ ಆಗಿರುವಂಥ ಆಹಾರಗಳನ್ನ ತೊಗೊಂಡು ಹೋಗಿ, ಅಂದರೆ ಒಣ ರೊಟ್ಟಿ, ಚಟ್ನಿ ಪುಡಿ, ಈ ಥರ ಡ್ರೈ ಫ್ರೂಟ್ಸು, ಈ ಥರ ಆಹಾರಗಳನ್ನ ತೊಗೊಂಡು ಹೋಗಿ. ಯಾಕಂದರೆ ಒಳಗಡೆ ನಡೆಯೋದಿದ್ದೇ ಇರುತ್ತೆ, ನಿಮ್ಮ ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ. ನಾಲ್ಕನೇದಾಗಿ, ಕುಂಭಮೇಳಕ್ಕೆ ಹೋದವರು ಆದಷ್ಟು ಅಯೋಧ್ಯ, ಕಾಶಿಗೆಲ್ಲ ಹೋಗದೇ ಇರೋದು ಒಳ್ಳೆಯದು. ಯಾಕಂದರೆ ಅಲ್ಲಿ ಬಹಳಷ್ಟು ಟ್ರಾಫಿಕ್ ಇದೆ. ಹೋಗೋ ದಾರಿಲಿ ದೇವಸ್ಥಾನಗಳಲ್ಲೂ ತುಂಬ ರಶ್ ಇದೆ. ಇವಾಗ ನೀವು ಕಾಶಿಗೆ ಹೋದರೆ ಅಲ್ಲಿ ಗಂಗಾರತಿ ಕೂಡ ತಾತ್ಕಾಲಿಕವಾಗಿ ರದ್ದು ಮಾಡಿದ್ದಾರೆ, ಅದು ಕೂಡ ನೋಡ್ಲಿಕ್ಕೆ ಸಿಗೋದಿಲ್ಲ. ಅಯೋಧ್ಯೆಗೆ ಹೋದರೆ ಕನ್ಸ್ಟ್ರಕ್ಷನ್ ವರ್ಕ್ ಇನ್ನೂ ಬಾಕಿ ಇದೆ. ಆದ್ದರಿಂದ 1 ವರ್ಷ ಆದಮೇಲೆ ಹೋದರೆ ಕನ್ಸ್ಟ್ರಕ್ಷನ್ ವರ್ಕು ಕೂಡ ಆಗಿರುತ್ತೆ. ಮತ್ತು ಆರಾಮಾಗಿ ಯಾವುದೇ ರಶ್ ಇಲ್ಲದೆ ನೀವು ದರ್ಶನನ ಮಾಡ್ಬೋದು. ಇದು ನನ್ನ ಅಭಿಪ್ರಾಯ. ಧನ್ಯವಾದಗಳು.